ನಮ್ಮ ಹಳ್ಳಿ ಜನ ಒಂದು ಮಾತು ಹೇಳ್ತಾರೆ. ನೊಂದ ಹೆಣ್ಣಿನ ಕಣ್ಣೀರು ಬಿಸಿ ರಕ್ತಕ್ಕಿಂತಲೂ ಅಪಾಯಕಾರಿ. ಆ ಕಣ್ಣೀರು ಕರಟಿ ಹೋದ ಮಣ್ಣಿಗೆ ಬಿದ್ದರೆ ಪಾತಾಳದಲ್ಲಿ ನಿದ್ದೆ ಮಾಡುತ್ತಿರುವ ಅವನು ಎಚ್ಚರಾಗುತ್ತಾನೆ. ಆ ಅಮಾವಾಸ್ಯೆ ರಾತ್ರಿ ಮನೆಯಲ್ಲಿ ಗಂಡ ಇರಲಿಲ್ಲ. ಆದರೆ ಕತ್ತಲ ಕೋಣೆಯಲ್ಲಿ ಯಾರೋ ಅವಳ ಕಿವಿಯ ಬಳಿ ಉಸಿರು ಬಿಟ್ಟರು. ಕತ್ತಲಲ್ಲಿ ಒಂದು ಭಯಾನಕ ಹಿಸ್ ಶಬ್ದ ಕೇಳಿಬರುತ್ತದೆ. ಒಂದು ಪಾಳು ಬಿದ್ದ ಹಳ್ಳಿ, ಕಾಡಿನ ಅಂಚಿನಲ್ಲಿರುವ ಒಂಟಿ ಮನೆ, ಕಣ್ಣಲ್ಲಿ ಜೀವಂತಿಕೆ ಕಳೆದುಕೊಂಡ ಹೆದರಿದ ಹೆಣ್ಣು. ರಾಘವ, ಅವಳ ಗಂಡ, ಮನುಷ್ಯನ ರೂಪದಲ್ಲಿರುವ ರಾಕ್ಷಸ, ಮದ್ಯದ ವಾಸನೆ, ಕಣ್ಣಲ್ಲಿ ಕ್ರೌರ್ಯ. ಅವಳ ಮೈಮೇಲೆಲ್ಲ ಅವನು ನೀಡಿದ ಹಿಂಸೆಯ ಕಲೆಗಳು. ಅವನು ಅವಳನ್ನು ಮುಟ್ಟಿದಾಗೆಲ್ಲ ಅವಳಿಗೆ ಮೈಮೇಲೆ ಮುಳ್ಳುಗಳು ಹರಿದಂತೆ ಆಗುತ್ತಿತ್ತು. ಅದು ಪ್ರೀತಿಯಲ್ಲ, ಬದಲಾಗಿ ಅಸಹ್ಯ ಮತ್ತು ಭಯ. ಒಂದು ರಾತ್ರಿ ರಾಘವ ಹೊಡೆದು ಬಡಿದು ಮಲಗಿದ್ದಾನೆ. ಒಳ್ಳಿ ರಕ್ತ ಸಿಕ್ತ ತುಟಿಯೊಂದಿಗೆ ಕಣ್ಣೀರು ಹಾಕುತ್ತಾ ಮನೆಯ ಹಿಂಭಾಗದ ಹಳೆಯ ನಾಗರ ಹುತ್ತದ ಬಳಿ ಹೋಗಿ ಕುಳಿತುಕೊಳ್ಳುತ್ತಾಳೆ. ನನ್ನ ಈ ನರಕಕ್ಕೆ ಅಂತ್ಯವೇ ಇಲ್ಲವೇ ದೇವರೇ? ಅವಳ ಕಣ್ಣಿನಿಂದ ಜಾರಿದ ಒಂದು ಬಿಸಿ ಕಣ್ಣೀರಿನ ಹನಿ ಹುತ್ತದ ಮಣ್ಣಿಗೆ ಬೀಳುತ್ತದೆ. ಮಣ್ಣು ಲೇಸಾಗಿ ಕಂಪಿಸುತ್ತದೆ. ಹುತ್ತದ ಒಳಗಿನಿಂದ ಕಣ್ಣಿಗೆ ಕಾಣದ, ಆದರೆ ಎದೆ ನಡುಗಿಸುವ ಒಂದು ಉಸಿರಾಟದ ಸದ್ದು ಶುರುವಾಗುತ್ತದೆ. ಭೂಮಿಯ ಆಳದಲ್ಲಿ ಏನೋ ದೊಡ್ಡದು ತಿರುಗಾಡಿದ ಅನುಭವ. ಮರುದಿನ ರಾಘವ ಪಕ್ಕದೂರಿಗೆ ಹೋಗಿದ್ದಾನೆ. ಮಧ್ಯರಾತ್ರಿ, ಧಾರಾಕಾರ ಮಳೆ. ಮನೆಯ ಬಾಗಿಲು ಯಾವುದೇ ಸದ್ದಿಲ್ಲದೆ ತಾನಾಗಿಯೇ ತೆರೆದುಕೊಳ್ಳುತ್ತದೆ. ಬಾಗಿಲಲ್ಲಿ ರಾಘವ ನಿಂತಿದ್ದಾನೆ. ಆದರೆ ಅವನು ಒದ್ದೆಯಾಗಿಲ್ಲ. ಅವನ ಕಣ್ಣುಗಳಲ್ಲಿ ಎಂದಿನ ಕ್ರೌರ್ಯವಿಲ್ಲ. ಆ ಕಣ್ಣುಗಳು ಕತ್ತಲಲ್ಲಿ ವಿಚಿತ್ರವಾಗಿ ಹೊಳೆಯುತ್ತಿವೆ. ಅವನು ರೆಪ್ಪೆ ಮಿಟಿಕಿಸುತ್ತಿಲ್ಲ. ಅವನು ಮೃದುವಾಗಿ ಅವಳತ್ತ ಬರುತ್ತಾನೆ. ಇನ್ಮುಂದೆ ನಿನಗೆ ಯಾವುದೇ ನೋವಿಲ್ಲವಳ್ಳಿ. ಅವನು ಅವಳ ಕಣ್ಣೀರನ್ನು ಒರೆಸುತ್ತಾನೆ. ಅವನ ಬೆರಳುಗಳು ಮಂಜುಗಡ್ಡೆಯಂತೆ ತಣ್ಣಗಿವೆ. ಆದರೂ ಅವಳ ದೇಹದಲ್ಲಿ ಒಂದು ವಿಚಿತ್ರ ಉಷ್ಣತೆ, ನಡುಕ ಶುರುವಾಗುತ್ತದೆ. ಅವಳು ಭಯದಿಂದ ಕೇಳುತ್ತಾಳೆ, ನೀವು ಬದಲಾಗಿದ್ದೀರಾ? ಅವನು ಕೇವಲ ಮುಗುಳ್ನಗುತ್ತಾನೆ. ಆ ರಾತ್ರಿ ಅವಳ ಜೀವಮಾನದಲ್ಲೇ ಮೊದಲ ಬಾರಿಗೆ ಪ್ರೀತಿಯ, ಕಾಳಜಿಯ ಸ್ಪರ್ಶವನ್ನು ಅನುಭವಿಸುತ್ತಾಳೆ. ಆದರೆ ಬೆಳಿಗ್ಗೆ ಮನೆಯ ಬಾಗಿಲು ಒದ್ದುಕೊಂಡು ಅಸಲಿ ರಾಘವ ಒಳಬರುತ್ತಾನೆ. ಮಳೆಗೆ ನಿನ್ನೆ ಬರಕ್ಕಾಗ್ಲಿಲ್ಲ, ಕಾಫಿ ಮಾಡೆ ಎಂದು ಕಿರುಚುತ್ತಾನೆ. ಒಳ್ಳಿಯ ಎದೆಯೊಡೆದಂತಾಗುತ್ತದೆ. ನಿನ್ನೆ ರಾತ್ರಿ ನನ್ನ ಜೊತೆ ಇದ್ದದ್ದು ಯಾರು? ಅವಳ ಮೈ ಬೆವರಲು ಶುರುವಾಗುತ್ತದೆ. ಮುಂದಿನ ರಾತ್ರಿ ಆ ನಕಲಿ ರಾಘವ ಮತ್ತೆ ಬರುತ್ತಾನೆ. ಈ ಬಾರಿ ಒಳ್ಳಿ ಭಯದಿಂದ ಹಿಂದಕ್ಕೆ ಸರಿಯುತ್ತಾಳೆ. ಅವಳ ಕೈಯಲ್ಲಿ ನಡುಗುವ ಸೀಮೆ ಎಣ್ಣೆ ದೀಪವಿದೆ. ಯಾರು ನೀನು? ನನ್ನ ಗಂಡನಲ್ಲ ನೀನು. ಅವನು ನಿಧಾನವಾಗಿ ಅವಳತ್ತ ಹೆಜ್ಜೆ ಹಾಕುತ್ತಾನೆ. ನಾನು ಅವನಲ್ಲ, ಆದರೆ ನಿನ್ನ ಕಣ್ಣೀರು ನನ್ನನ್ನು ಇಲ್ಲಿಗೆ ಎಳೆದು ತಂದಿದೆ. ಒಳ್ಳಿಯ ಕಣ್ಣು ಗೋಡೆಯ ಮೇಲೆ ಬೀಳುತ್ತದೆ. ದೀಪದ ಬೆಳಕಿನಲ್ಲಿ ಬೀಳುತ್ತಿರುವ ಅವನ ನೆರಳು ಮನುಷ್ಯನದಾಗಿರಲಿಲ್ಲ. ಗೋಡೆಯ ಮೇಲೆ ಒಂದು ದೈತ್ಯಾಕಾರದ ಹಾವಿನ ನೆರಳು ಹೆಡೆಬಿಚ್ಚಿ ತೂಗಾಡುತ್ತಿತ್ತು. ಅವನ ಧ್ವನಿ ಈಗ ಮನುಷ್ಯನಂತಿಲ್ಲ, ಅದರಲ್ಲಿ ಹಿಸ್ಸು ಶಬ್ದ ಬೆರೆತಿದೆ. ನಾನು ಕಾಮರೂಪಿ, ನಿನ್ನನ್ನು ಕಾಯಲು ಬಂದವನು. ಒಳ್ಳಿಯ ಕೈಯಿಂದ ದೀಪ ಕೆಳಗೆ ಬೀಳುತ್ತದೆ. ಕೋಣೆ ಕತ್ತಲಾಡುತ್ತದೆ. ಆ ಕತ್ತಲಲ್ಲೂ ಅವನ ಕಣ್ಣುಗಳು ಹಳದಿ ಬಣ್ಣದಲ್ಲಿ ಉರಿಯುತ್ತಿರುತ್ತವೆ. ಒಳ್ಳಿಯ ಜೀವನ ಈಗ ಭ್ರಮೆ ಮತ್ತು ವಾಸ್ತವದ ನಡುವೆ ಸಿಲುಕಿದೆ. ಹಗಲಿನಲ್ಲಿ ರಾಘವನ ಒರಟು ಹಿಂಸೆ, ರಾತ್ರಿಯ ಕತ್ತಲಿನಲ್ಲಿ ಆ ನಾಗನ ಮೃದುವಾದ ಆದರೆ ಭಯಾನಕ ಪ್ರೀತಿ. ನಾಗ ಅವಳನ್ನು ಸ್ಪರ್ಶಿಸಿದಾಗ ಅವಳ ಮೈಮೇಲೆಲ್ಲ ತಣ್ಣಗಿನ ನುಣುಪಾದ ಹಾವಿನ ಚರ್ಮ ಹರಿದಾಡಿದಂತಹ ಅನುಭವ. ಅವಳಿಗೆ ಭಯವಾಗುತ್ತಿತ್ತು, ಆದರೂ ಆ ಸ್ಪರ್ಶದಲ್ಲಿ ಅವಳು ಹುಡುಕುತ್ತಿದ್ದ ರಕ್ಷಣೆ ಇತ್ತು. ಒಂದು ರಾತ್ರಿ ಕತ್ತಲಲ್ಲಿ ಅವಳು ಕೇಳುತ್ತಾಳೆ, ನಾನಂದರೆ ನಿನಗೇಕೆ ಇಷ್ಟು ಪ್ರೀತಿ? ಅವನ ತಣ್ಣಗಿನ ತುಟಿಗಳು ಅವಳ ಕಿವಿಯ ಬಳಿ ಪಿಸುಗುಟ್ಟುತ್ತವೆ. ನೀನು ಅತ್ತಾಗ ನಿನ್ನ ಕಣ್ಣೀರು ನನ್ನ ಹುತ್ತವನ್ನು ಸುಟ್ಟಿತು.
ಈಗ ನಿನ್ನನ್ನು ಅಳಿಸಿದವರನ್ನು ಸುಡುವುದು ನನ್ನ ಸರದಿ. ರಾಘವನಿಗೆ ಹೆಂಡತಿಯ ಮೇಲೆ ಅನುಮಾನ ಶುರುವಾಗುತ್ತದೆ. ಒಂದು ರಾತ್ರಿ ಊರಿಗೆ ಹೋಗುವ ನಾಟಕ ಮಾಡಿ ಮನೆಯ ಕಿಟಕಿಯ ಬಳಿ ಅಡಗಿ ಕುಳಿತುತ್ತಾನೆ. ಮಧ್ಯರಾತ್ರಿ ತನ್ನದೇ ರೂಪದ ಇನ್ನೊಬ್ಬ ವ್ಯಕ್ತಿ ಮನೆಯೊಳಗೆ ಪ್ರವೇಶಿಸುವುದನ್ನು ನೋಡಿ ಅವನ ರಕ್ತ ಕುದಿಯುತ್ತದೆ. ಬಾಗಿಲು ಒಡೆದು ಕೊಡಲಿಯೊಂದಿಗೆ ಒಳನುಗ್ಗುತ್ತಾನೆ. ಯಾರು ನೀನು? ನನ್ನ ಹೆಂಡತಿಯನ್ನೇ ಮುಟ್ಟುತ್ತೀಯಾ ಎಂದು ಕೊಡಲಿ ಎತ್ತುತ್ತಾನೆ. ಆ ಕ್ಷಣ ನಕಲಿ ರಾಘವ ತಿರುಗುತ್ತಾನೆ. ಅವನ ಮನುಷ್ಯ ರೂಪದ ಚರ್ಮ ಹರಿಯಲು ಶುರುವಾಗುತ್ತದೆ. ಅವನ ಬಾಯಿಂದ ಕವಲೊಡೆದ ನಾಲಿಗೆ ಹೊರಬರುತ್ತದೆ. ಕಣ್ಣೆದುರೇ ಅವನು ಭೀಕರವಾದ 10 ಅಡಿ ಉದ್ದದ ಕಪ್ಪು ನಾಗರಾವಾಗಿ ರೂಪಾಂತರಗೊಳ್ಳುತ್ತಾನೆ. ಅದರ ಕಣ್ಣುಗಳಲ್ಲಿ ಕೆಂಡದಂತಹ ಕೋಪ. ರಾಘವನ ಕೈಯಿಂದ ಕೊಡಲಿ ಜಾರಿ ಬೀಳುತ್ತದೆ. ಹಾವು ರಾಘವನ ಮೇಲೆ ಎರಗುತ್ತದೆ. ಮೂಳೆಗಳು ಮುರಿಯುವ ಸದ್ದು, ರಾಘವನ ರಕ್ತ ಹೆಪ್ಪುಗಟ್ಟಿಸುವ ಕಿರುಚಾಟ. ಅವನ ನೆತ್ತರು ವಳ್ಳಿಯ ಮುಖದ ಮೇಲೆ ಸಿಡಿಯುತ್ತದೆ. ನಂತರ ಸಂಪೂರ್ಣ ಮೌನ. ಬೆಳಗ್ಗೆ ರಾಘವನ ನೀಲಿಗಟ್ಟಿದ ಶವ ಮಾತ್ರ ಇದೆ. ಹಾವು ಮಾಯವಾಗಿದೆ. ಹಳ್ಳಿಗರು ವಳ್ಳಿಯನ್ನೇ ದೋಷಿ ಎಂದು ತೀರ್ಮಾನಿಸುತ್ತಾರೆ. ಮಂತ್ರವಾದಿ ಬಂದು ಹೇಳುತ್ತಾನೆ, ಇವಳು ಕರಿನಾಗನ ಜೊತೆ ಸಂಗ ಮಾಡಿದ್ದಾಳೆ. ಇವಳ ದೇಹ ಈಗ ವಿಷಪೂರಿತವಾಗಿದೆ. ಪರೀಕ್ಷೆ ಆಗಲೇಬೇಕು. ಊರಿನ ಮಧ್ಯೆ ಪಂಚಾಯತಿ. ಮಂತ್ರವಾದಿ ಒಂದು ಬುಟ್ಟಿಯಿಂದ ಉಗ್ರವಾದ ನಾಗರಾವನ್ನು ಬಿಡುತ್ತಾನೆ. ಅವಳು ಪಾಪಿಯಾಗಿದ್ದರೆ ಈ ಹಾವು ಅವಳನ್ನು ಕಚ್ಚಿ ಸಾಯಿಸುತ್ತದೆ. ಹಾವು ಬುಸುಗುಡುತ್ತಾ ವಳ್ಳಿದ ಮೈಮೇಲೆ ಹತ್ತುತ್ತದೆ. ಅವಳ ಕುತ್ತಿಗೆಯನ್ನು ಬಿಗಿಯಾಗಿ ಸುತ್ತುಕೊಳ್ಳುತ್ತದೆ. ಇಡೀ ಊರು ಉಸಿರು ಬಿಗಿ ಹಿಡಿದು ನೋಡುತ್ತಿದೆ. ಹಾವಿನ ಹೆಡೆ ಅವಳ ಮುಖದ ಹತ್ತಿರ ಬರುತ್ತದೆ. ಕಚ್ಚುವ ಬದಲು ಅದು ಅವಳ ಕೆನ್ನೆಯನ್ನು ಸವರುತ್ತದೆ. ಆಗ ಅವಳ ತಲೆಯೊಳಗೆ ಕೇವಲ ಅವಳಿಗೆ ಮಾತ್ರ ಕೇಳಿಸುವ ಧ್ವನಿ ಮೊಳಗುತ್ತದೆ, ನಾನು ಮತ್ತೆ ಬರೋದಿಲ್ಲ ವಳ್ಳಿ, ಏಕೆಂದರೆ ನಾನೀಗ ನಿನ್ನಲ್ಲೇ ಇದ್ದೇನೆ. ಹಾವು ಅವಳನ್ನು ಬಿಟ್ಟು ಕಾಡಿನತ್ತ ಸರಸರಾ ನದೆ ಹೊರಟು ಮಾಯವಾಗುತ್ತದೆ. ಹಳ್ಳಿಗರು ಅವಳನ್ನು ದೇವಿ ಎಂದು ಕಾಲಿಗೆ ಬೀಳುತ್ತಾರೆ. ವರ್ಷಗಳು ಉರುಳಿವೆ. ವಳ್ಳಿ ಈಗ ಒಂಟಿ. ಆ ಮನೆಯಲ್ಲಿ ಅವಳೇ ಯಜಮಾನಿ. ಒಂದು ರಾತ್ರಿ ಅವಳು ದೀಪದ ಬೆಳಕಿನಲ್ಲಿ ಕನ್ನಡಿಯ ಮುಂದೆ ಕುಳಿತು ತಲೆಬಾಚಿಕೊಳ್ಳುತ್ತಿದ್ದಾಳೆ. ಅವಳು ಕನ್ನಡಿಯತ್ತ ನೋಡಿದಾಗ ಅವಳ ಕಣ್ಣುಗುಡ್ಡೆಗಳು ನಿಧಾನವಾಗಿ ಹಸಿರು ಬಣ್ಣಕ್ಕೆ ತಿರುಗಿ ಬೆಕ್ಕಿನ ಕಣ್ಣುಗಳಂತೆ ಸೀಳಿಕೊಳ್ಳುತ್ತವೆ. ಅವಳ ಕುತ್ತಿಗೆಯ ಬಳಿಯ ಚರ್ಮದ ಮೇಲೆ ಸಣ್ಣ ಸಣ್ಣ ಹೊಳೆಯುವ ಕಪ್ಪು ಹುರುಪೆಗಳು ಮೂಡಿವೆ. ಅವಳ ತುಟಿಗಳು ವಿಸ್ತಾರವಾಗಿ ಅಮಾನವೀಯವಾಗಿ ನಗುತ್ತವೆ. ನಂತರ ಅವಳ ಧ್ವನಿಯಲ್ಲಿ ಹಿಸ್ಸು ಶಬ್ದ ಬೆರೆತು ಈ ಮಾತು ಹೊರಬರುತ್ತದೆ, ಜನ ಅಂದುಕೊಂಡಿದ್ದಾರೆ ಅವನು ನನ್ನನ್ನು ಬಿಟ್ಟು ಹೋದ ಅಂತ. ಆದರೆ ಅವನು ನನ್ನನ್ನು ಬಿಟ್ಟು ಹೋಗಲಿಲ್ಲ. ಅವನು ನನ್ನನ್ನೇ ಅವನಾಗಿ ಬದಲಾಯಿಸಿದ. ಅವಳ ನಾಲಿಗೆ ಕವಲೊಡೆದು ಕನ್ನಡಿಯತ್ತ ಬರುತ್ತದೆ. ಕತ್ತಲೆ ಆವರಿಸುತ್ತದೆ. ಒಂದು ಭೀಕರವಾದ ಹಿಸ್ಸು ಶಬ್ದ ಮತ್ತು ಮಳೆಯ ಸದ್ದಿನೊಂದಿಗೆ ಕಥೆ ಮುಕ್ತಾಯವಾಗುತ್ತದೆ.